ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2007 ಮಾಡಲ್ದು ಒಂದು ಟಾಟಾ ಇಂಡಿಕಾ ಪೆಟ್ರೋಲ್ ಇಂಜಿನ್ ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ, ಇಂಜಿನ್ ಕಂಡೀಷನ್ ಕೂಡ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು. ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ. ಇನ್ನು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ಇಲ್ಲಾಂದ್ರೆ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ಕಾಪಿ ಮಾಡ್ಕೊಂಡು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವ್ರು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದು ಅಂತ ಹೇಳ್ಬೋದು ವೀಕ್ಷಕರೇ. ಇದೇ ತರ ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೋಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ಅಂತ ತೆಗೆದ್ಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಆಗಿರೋದಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಏನಾದರೂ ಹೇಳೋದಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಿಮ್ಮ ಗಾಡಿ ಸೇಲಿಗಿತ್ತು ಅಂದ್ರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಹಾಕೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಟಾಟಾ ಇಂಡಿಕಾನಾ? ಇಂಡಿಕಾ, ಹಾಂ ಹೌದೌದು ಓಕೆ ಸರ್. ಇಂಡಿಕಾದಲ್ಲಿ ಯಾವ ಥರ ಅದು? ಸರ್ JLX ಎಕ್ಸ್ಟ್ರಾ ಅಂತ. GLX ಹೌದೌದು ಓಕೆ. ಎಷ್ಟು ಮಾಡಲು ಸರ್ ಅದು? ಸರ್ 2007 ಮಾಡಲು. ಓಕೆ. 2007 ಮಾಡಲು. ಡೀಸೆಲಾ ಪೆಟ್ರೋಲಾ ಸರ್ ಅದು? ಸರ್ ಪೆಟ್ರೋಲ್ ಇಂಜಿನು. ಓಕೆ. ಓನರ್ ಎಷ್ಟು ಜನ ಸರ್? ಸರ್ 4th ಓನರು. CC ನನ್ನ ಹೆಸರಲ್ಲಿದೆ ಇವಾಗ ಪ್ರೆಸೆಂಟು. ಹಾಂ. ಹಂಗೆ ಇವಾಗ ತಗೊಂಡವ್ರಿಗೆ ಕೊಡೋದಷ್ಟೇ. ಓಕೆ. ಅಂದರೆ ನಿಮ್ಮ ಹೆಸರಲ್ಲಿ ಪೂರ್ತಿ ಏನು ಮಾಡಿಸ್ಕೊಂಡಿಲ್ಲ? ಇಲ್ಲ ಬರೀ CC ಮಾತ್ರ ಇದೆ. ಓಕೆ. 2007 ಓಕೆ. ಈಗ ಪೆಟ್ರೋಲ್ ಅಂದರೆ ಏನು ಮೈಲೇಜ್ ಬರುತ್ತೆ ಸರ್ ಇದು? ಸರ್ ನಮಗೆ ಇವಾಗ ಒಂದು ಸಿಟಿಲಾದರೆ ಒಂದು 18. ಹಾಂ. ಒಂದು 18-20 ಚಿಕನ್ ಬರುತ್ತೆ. ಹೌದೌದು. ಓಕೆ. ಈಗ ಗಾಡಿ ರನ್ನಿಂಗ್ ಕಂಡೀಷನ್ ಚೆನ್ನಾಗಿದೆ, ಇಂಜಿನು? ಹಾಂ ಸರ್ ರನ್ನಿಂಗ್ ಎಲ್ಲ ಇದೆ. ರನ್ನಿಂಗ್ Okay. ಕಂಡೀಷನ್ ಎಲ್ಲ ಇದೆ, ಚೆನ್ನಾಗಿದೆ. ಇಂಜಿನ್ದಾಗಲಿ ಗಾಡಿದಾಗಲಿ ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಬಾಡಿ ಲೈನ್ ಎಲ್ಲ ಒರಿಜಿನಲ್ ಇದೆಯಾ? ಹೌದೌದು ಸರ್ ಎಲ್ಲ ಒರಿಜಿನಲ್ಲೇ. ಹೇಳಿ, ಒಳಗಡೆ ಏನೇನು ಬರುತ್ತೆ ಇದರಲ್ಲಿ? ಸರ್ ಪವರ್ ಸ್ಟೇರಿಂಗು, 4 ಡೋರ್ ಪವರ್ ವಿಂಡೋ, ಓಕೆ. ಮ್ಯೂಸಿಕ್ ಸಿಸ್ಟಮು ಎಲ್ಲ ಇದೆ ಸರ್. AC ಏನಾದರೂ ವರ್ಕಿಂಗ್ ಇದೆಯಾ? ಹಾಂ AC ವರ್ಕಿಂಗ್ ಇದೆ. ಓಕೆ. ಈಗ ಬಾಡಿ ಲೈನ್ ಏನಾದರೂ ರೀಪೇಂಟ್ ಇದೆಯಾ? ಒರಿಜಿನಲ್ ಪೇಂಟ್ ಇದೆಯಾ? ಟಚ್ ಅಪ್ ಇಲ್ಲ ಸರ್ ಏನಾದರೂ? ಒರಿಜಿನಲ್ ಪೇಂಟೇ, ರೀಪೇಂಟ್ ಏನಾಗಿಲ್ಲ. ಯಾವುದೇನು ಟಿಂಕರ್ ಕೆಲಸ? ಸರ್ ಟಿಂಕರಿಂಗ್ ಏನಿಲ್ಲ. ಹ್ಞೂ ತಗೊಂಡವ್ರು ಬೇಕಾದ್ರೆ ಅವರ ಕಂಫರ್ಟಬಲ್ ಮಾಡ್ಕೊಳಂಗಿದ್ರೆ ಮಾಡ್ಕೋಬೋದು. ಹಾಂ. ಸದ್ಯಕ್ಕೆ ತೊಗೊಂಡು ಓಡಿಸ್ಕೊಬೋದು? ಹಾಂ ಓಡಿಸ್ಕೋಬೋದು, ಅದಕ್ಕೇನು ತೊಂದರೆ ಇಲ್ಲ. ಓಕೆ. ಸೀಟು ಎಲ್ಲ ಚೆನ್ನಾಗಿದಾವ? ಕಂಡೀಷನ್ ಇದೆ. ಹೌದು ಸರ್ ಎಲ್ಲ ಲೆದರ್ ಸೀಟು. ಓಕೆ. ಇನ್ನೇನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆಯಾ ಸರ್ ಗಾಡೀಲಿ? ಸರ್ ಮ್ಯಾಗ್ ವೀಲ್ಸ್ ಇದೆ 4. ಹ್ಞೂ ಓಕೆ. ಈಗ ಅಂದರೆ ಒರಿಜಿನಲ್ ರೆಕಾರ್ಡ್ಸ್ ನಿಮ್ಮ ಕಡೆ ಕೊಟ್ಟಿದ್ದಾರಾ? ಸರ್ ಒರಿಜಿನಲ್ ಗಾಡಿ ರೆಕಾರ್ಡ್ಸ್ ನಿಮ್ಮ ಕಡೆ ಕೊಟ್ಟಿದ್ದಾರಾ? ಹೌದೌದು ಎಲ್ಲ ರೆಕಾರ್ಡ್ ಎಲ್ಲ ಇದೆ. ಓಕೆ. ಎಲ್ಲ ರನ್ನಿಂಗ್ ಇದಾವಲ್ಲ? ಹೌದೌದು ಎಲ್ಲ ಅದು ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಇದೆ. ಇನ್ನು 27 ಜೂನ್ ಜುಲೈವರೆಗೂ ಇದೆ. ಓಕೆ. ಇನ್ಸೂರೆನ್ಸ್ ಒಂದು ನಾನೇ ಕಟ್ಕೊಡ್ತೇನೆ ಸರ್. ಎಲ್ಲಿದೆ ಸರ್ ಗಾಡಿದು? ಸರ್ ಇದು ನೆಲಮಂಗಲ ತಾಲೂಕು, ತ್ಯಾಮೂರು. ನೆಲಮಂಗಲ, ಬೆಂಗಳೂರು. ಹಾಂ ಬೆಂಗಳೂರು ಗ್ರಾಮಾಂತರ ಬರುತ್ತೆ. ಓಕೆ. ರೇಟ್ ಏನು ಹೇಳ್ತಿದ್ದೀರಾ? ಸರ್ 80 ಹೇಳ್ತಾ ಇದ್ದೀನಿ. ಇನ್ಸೂರೆನ್ಸ್ ಎಲ್ಲ ನಾನೇ ಕಟ್ಕೊಡ್ತೀನಿ. ಬಂದರೆ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ. ಈಗ 80,000 ಹೇಳ್ತಿದ್ದೀರಾ, ಬಂದಾಗ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ? ಹೌದೌದು. ಓಕೆ. ನಂಬರ್ ಇದೆ ಹಾಕಿಲ್ಲ ಸರ್? ಇನ್ಸೂರೆನ್ಸ್ ಇದೇ ಹಾಕಿರಿ. ವಿತ್ ಇನ್ಸೂರೆನ್ಸ್ ನಾನೇ ಕಟ್ಕೊಡ್ತೀನಿ. ಓಕೆ. ಸರಿ ಸರ್. ಓಕೆ.